ನರ್ಮದೇ ಹರ್. ನಾವೀಗ ಗೋಕಳೇಶ್ವರ ಎನ್ನುವ ಪುಣ್ಯ ಭೂಮಿಗೆ ಬಂದೀವಿ. ಇಲ್ಲಿ ಒಬ್ಬ ಶಿರ್ಯಾಳ ಅಂತ ಒಬ್ಬ ರಾಜ ಇದ್ದ. ಅವ ರಾಜ ಅತ್ಯಂತ ದೈವ ಭಕ್ತಿದ್ದ, ಭಾರಿ ಶಿವಭಕ್ತ ಇದ್ದ. ಅವ ಎಷ್ಟು ಶಿವನ ಒಂದು ಉಪಾಸನ ಮಾಡ್ತಿದ್ದ ಅಂತಂದ್ರೆ ಪ್ರತಿನಿತ್ಯ ಶಿವನ ಆರಾಧನೆ ಒಳಗೆ ಕಾಲ ಕಳೀತಿದ್ದ. ಅವಂಗ ಹೆಚ್ಚು ಯುದ್ಧ ಮಾಡಬೇಕು, ರಾಜ್ಯ ವಿಸ್ತಾರ ಮಾಡಬೇಕು, ಇದ್ರ ಕಡೆ ಲಕ್ಷ್ಯ ಇರ್ತಿದ್ದಿಲ್ಲ. ಆ ಶಿರ್ಯಾಳ ರಾಜ ಏನು ಮಾಡಿದ ಅಂತಂದ್ರೆ ಸಾಕಷ್ಟು ಜನರಿಗೆ ಶಿವನ ಉಪಾಸಕರಿಗೆ ಆಶ್ರಯದಾತ ಆಗಿದ್ದ. ಶಿವನ ಆರಾಧನೆ ಮಾಡ್ತಾರೆ ಅಂದ್ರೆ ಅವರಿಗೆಲ್ಲ ಭೂಮಿ ಕೊಡೋದು ಇವನ್ನೆಲ್ಲ ಮಾಡ್ತಿದ್ದ. ಅವ ಇಷ್ಟು ಫೇಮಸ್ ಆದ ಅಂತಂದ್ರೆ ಒಂದ್ಸಲ ಏನಾಯ್ತು, ಸಾಕ್ಷಾತ್ ಪರಶಿವ ಇವನು ಪರೀಕ್ಷೆ ಮಾಡ್ಬೇಕಂತ ಬಂದ. ಆ ಪರೀಕ್ಷೆ ಮಾಡ್ಬೇಕಂತ ಬಂದಂತಹ ರಾಜ ಏನು ಮಾಡಿದ, ಒಂದು ಮುನಿಯ ವೇಷದೊಳಗೆ ಇಲ್ಲಿ ಬಂದು ಅವನ ಕಡೆ ಹೋಗಿ ಅವನು ಕೇಳಿದ, ಇಲ್ಲ ನಾನು ಹಿಂಗೆ ಊಟ ಮಾಡ್ಬೇಕಾಗ್ಯದ, ನನಗೆ ಕೊಡ್ರಿ ಅಂತ. ಇಲ್ಲ, ಇಲ್ಲಿಂದ ಯಾರೂ ಉಪವಾಸ ಕಳ್ಸಂಗಿಲ್ಲ, ನಾವು ನಿಮ್ಗೆ ಏನು ಬೇಕು ಹೇಳ್ರಿ, ನಮ್ಗೆ ಊಟ ಮಾಡ್ತೀವಿ, ನನಗೆ ಮೊದಲು ವಚನ ಕೊಡು, ನೀನು ಏನು ಬೇಡ್ತೀನಿ ನಾನು ಊಟಕ್ಕೆ ಹಾಕ್ತೇನೆ ಅಂತ ಹೇಳಿ. ಆ ಶಿರ್ಯಾಳ ರಾಜ ಹೇಳಿದ, ನೀ ಏನು ಬೇಡ ಎಲ್ಲ ನಾವು ಕೊಡ್ತೀವಿ ರೀ ಮಹಾರಾಜ, ನೀವೇನು ಕಾಳಜಿ ಮಾಡ್ಬೇಡ್ರಿ ಅಂತ ಹೇಳಿದ. ಇಲ್ಲ, ನನಗೆ ಮಾಂಸ ಭಕ್ಷಣೆ ಬೇಕು ಅಂತ ಹೇಳಿದ. ಆಯ್ತು ಅಂತ ಹೇಳಿದ ರಾಜ. ಆಯಿತು, ನಿಮಗೆ ನೀವು ಅದೇ ರೀತಿ ಪಂಥದವ್ರು ಇದ್ದೀರಿ, ಅದೇ ಉಪವಾಸದವ್ರು ಇದ್ದೀರಿ ಅಂತಂದ್ರೆ ನಾವು ಅದನ್ನು ತಯಾರು ಮಾಡ್ತೀವಿ ಅಂತಂದ. ಅವ ಹೇಳಿದ, ನನಗೆ ಮನುಷ್ಯರ ಮಾಂಸದ ಅಡಿಗೆ ಬೇಕು ಅಂದ. ಶಿರ್ಯಾಳ ರಾಜಂದ ಎಂಥ ಪರೀಕ್ಷೆ ಬಂತು ನನಗೆ, ಆಯ್ತು ಇದು ಎಲ್ಲ ಪರೀಕ್ಷೆಯಿಂದ ಇಚ್ಛಾ ಅದ ಅಂತ ತಿಳ್ಕೊಂಡು ಅವೇನಂತಂದ, ಆಯಿತು ನನ್ನ ದೇಹದ ಮಾಂಸನೇ ಕೊಡ್ತೀನಿ, ಅದನ್ನೇ ಅಡುಗೆ ಮಾಡಿಸ್ತೀನಿ ಅಂತಂದ. ಅವ್ನು ಹೇಳುವಾಗ ಪಕ್ಕದಿದ್ದಂಥ ರಾಣಿ ಹೇಳಿದ್ವಿ, ಇಲ್ಲ ನೀವು ಇರ್ರಿ, ರಾಜ್ಯಭಾರ ಮಾಡಲಿಕ್ಕೆಲ್ಲ ಇದು ಅನುಕೂಲ ಇರ್ತದೆ, ನನ್ನ ದೇಹ ಕೊಡ್ರಿ ಅಂತ ಹೇಳಿ. ಅವಾಗ ಅಂದ, ನೀವು ಹಿಂಗೆ ವಯಸ್ಸಾದ್ರದ ನಾ ಮಾಂಸ ತಿನ್ನಂಗಿಲ್ಲ, ನನ್ನ ಮಕ್ಕಳು ಬೇಕು, ಸಣ್ಣ ಮಕ್ಕಳದು 10-12 ವರ್ಷದ ಹುಡುಗರು ಇರಬೇಕು, ಅವರು ಬಾಲಾವಸ್ಥರು ಇರಬೇಕು, ಕೋಮಲ ಹೃದಯ ಇರಬೇಕು, ಒಳ್ಳೆಯ ಮನಸ್ಸು ಇರಬೇಕು, ಅಂಥವ್ರದ್ದು ಮಾಂಸವನ್ನು ನಾ ತಿಂತೀನಿ ಅಂತ ಹೇಳ್ದ. ಆಮೇಲೆ ಅಷ್ಟೊತ್ತಿಗೆ ರಾಜ್ಕುಮಾರ ಅಲ್ಲಿ ಓಡ್ಕೊತ ಬಂದ. ಅವಾಗ ಮುನಿ ಹೇಳ್ದ, ಇಲ್ಲ ಈ ಕುಮಾರ ಇದ್ದಾನೆ, ನೀವು ಭಾಳ ಕೋಮಲ ಹೃದಯ ಇದ್ದಾನ, ಇವನ್ನ ಕೊಂದು ನನಗೆ ಅಡುಗೆ ಮಾಡಿಕೊಡ್ರಿ ಅಂತ ಹೇಳಿ. ಅವ್ರಂದ್ರು, ಒಬ್ಬನ ರಾಜ್ಕುಮಾರ ಇದ್ದಾನೆ, ನಮಗೆ ಇದು ಹೆಂಗೆ ಕೊಡ್ಬೋದು? ಆದವ ಹೇಳ್ದ, ಇವತ್ತು ಈ ಮುನಿಯನ್ನು ನಾವು ಉಪವಾಸ ಕಳ್ಸೋದು ಬೇಡ, ಆಯ್ತು ನೀವು ಶುದ್ಧ ನಿಮ್ಮ ಸ್ನಾನ ಅನುಷ್ಠಾನ ಮುಗಿಸ್ಕೊಂಬರ್ರಿ, ನಾ ಈ ಕುಮಾರಂದೇ ನಾನು ಅಡುಗೆ ಮಾಡ್ತೀನಿ ಅಂತ. ಆದ್ರೆ ಅವನು ಷರತ್ತು ಹಾಕಿದ, ನೀವು ಅಡುಗೆ ಮಾಡುವಾಗ ನೀವು ದುಃಖಿಸ್ಬಾರ್ದು, ಬಡಿಸುವಾಗ ನೀವು ದುಃಖ ಮಾಡಬಾರ್ದು, ಅಂದಾಗ ಮಾತ್ರ ನಾ ತಿಂತೇನೆ ಅಂತ ಹೇಳಿದ. ಆಯ್ತು ಅಂತ ಹೇಳಿದ್ರು. ಇಬ್ಬರು ಮನಸ್ಸು ಗಟ್ಟಿ, ಇದು ಪರೀಕ್ಷೆ ಇಚ್ಛಾ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಆ ಕುಮಾರನ ಹತ ಮಾಡಿ ಅವನ್ನ ಅಡುಗೆ ಮಾಡ್ಕೊಂಡು ಬಂದು ಅವ್ನಿಗೆ ಎಲೆ ಒಳಗೆ ಬಡಿಸಿದ್ರು. ಅವ ಹೇಳಿದ, ಇದನ್ನ ತಿನ್ನಂಗಲ್ಲ ಮಾಂಸ ಅಂತ ಹೇಳಿದ. ಯಾಕಂತ ಹೇಳಿದ್ರು, ಇದ್ರೊಳಗೆ ತಲೆ ಕಾಣುವಲ್ತಂದವ. ಇಲ್ಲ, ಅದು ತಲೆ ದಫನ್ ಮಾಡ್ಬೇಕಂತ ಬೇರೆ ಇಟ್ಟೇವಿ, ಇದು ದೇಹದ್ದಂದ. ಇಲ್ಲ, ಅದನ್ನು ಒರಳೊಳಗೆ ಹಾಕಿ ನಾವು ಕುಟ್ಕೊಂಡು ಅದರಿಂದ ಅಡುಗೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿದವ. ಆಯ್ತು ಅಂತ ತಿಳ್ಕೊಂಡು ಅವ ರಾಜ ಏನು ಮಾಡಿದ, ಒರಳೊಳಗೆ ಅವನ ಮಗಂದ ತಲೆ ನಿಟ್ಟು ಕುಟ್ಟಿ ಅದನ್ನು ಅಡುಗೆ ಮಾಡಿದ, ತಂದು ಅವ್ನು ಬಡಿಸಿದ. ಅವ ಹೇಳಿದ, ಇದು ನೀವು ದುಃಖದಿದ್ದೀರಿ, ಅದಕ್ಕೆ ನಾ ತಿನ್ನಂಗಿಲ್ಲ ಅಂದೆ. ಇಲ್ಲ, ನಮಗೇನು ದುಃಖ ಇಲ್ಲ, ಏನಿಲ್ಲ, ನೀವು ಊಟ ಮಾಡಿರಿ, ಇದು ಪರಶಿವನ ಪ್ರಸಾದವನ್ನು. ಇಲ್ಲ, ನೀವು ಭಾಳ ದುಃಖದಿಂದ ಇದ್ದೀರಿ. ಇಲ್ಲ, ನಾವು ದುಃಖ ಇಲ್ಲ ಅಂತ ಹೇಳಿದ. ಹಂಗಾರೆ ನಿಮ್ಮ ಮಗನ ಕೂಗಿ ಕರೀರಿ ಅಂದ. ಅರೇ, ನಮ್ಮ ಮಗಂದ ಎಲ್ಲ ನಾವು ಕೊಂದು ಅವಂದ ಅಡುಗೆ ಮಾಡೀವ್ರಿ, ಮೊದಲು ದೇಹ ಅಂದ್ರಿ, ಆಮೇಲೆ ತಲೆ ಅಂದ್ರಿ, ಅವಂದೇ ಇದು ಅಂತ ಹೇಳ್ದ. ಇಲ್ಲ, ನೀವು ಕೂಗಿ ಕರೀರಿ ಅಂತ ಹೇಳಿದ. ಅವಾಗ ಕೂಗಿ ಅವನ ಮಗನ ಹೆಸರು ಕೂಗಿ ಕರೆದ್ರೆ ಅವ ಯಾರನ್ನ ಕೊಂದು ಹಾಕಿದ್ರು ಅದೇ ಕುಮಾರನ ಓಡ್ಕೋತ ಬಂದ. ಅವ್ರಿಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಯಾವ ಒರಳಿನೊಳಗೆ ಅವನ ತಲೆ ಹಾಕಿ ಕುಟ್ಟಿದ್ರಲ್ಲ, ಅದೇ ಒರಳೊಳಗೆ ಶಿವ ಆವಿರ್ಭವಿಸಿದ. ಅದೇ ಇದು ಶಿವ ಇಲ್ಲಿದ್ದಾನ, ಇದು ಪ್ರತ್ಯಕ್ಷ ಶಿವ. ಇದು ಒಕಳ ಅಂತಂದ್ರೆ ಒರಳು, ಆ ಒರಳಿನೊಳಗೆ ಆವಿರ್ಭವಿಸಿದಂತಹ ಶಿವ ಇಲ್ಲಿದ್ದಾನ. ಇವತ್ತು ನಾವೆಲ್ಲರೂ ಬಂದು ಆ ಶಿವನ ದರ್ಶನ ಮಾಡಿದ್ವಿ, ಅವನ ಸ್ಪರ್ಶ ಮಾಡಿದ್ವಿ, ಅವನ ಮೇಲೆ ನೀರು ಹಾಕಿದ್ವಿ, ಅವನ ತಲೆ ಮೇಲೆ ಇದ್ದಂಥ ಬಿಲ್ಪತ್ರೆಯನ್ನು ನಾವು ಪ್ರಸಾದ ರೂಪವಾಗಿ ಎಲ್ಲರೂ ತೊಗೊಂಡ್ವಿ. ಇವತ್ತು ನಮಗೆ ಭಾಳ ಆನಂದ ಅನಿಸ್ತು. ಇದನ್ನೇ ನಾವು ಇದ್ರೊಳಗೆ ಕನ್ನಡದೊಳಗೆ ಭಕ್ತ ಶಿರ್ಯಾಳ ಸಿನಿಮಾ ಮಾಡ್ಯಾರ ಕನ್ನಡದೊಳಗೆ. ಅಂಥ ಘಟನೆ ಈ ಸ್ಥಳದೊಳಗೆ ಆಗ್ಯದ. ಇವತ್ತು ನಮಗೆಲ್ಲರಿಗೂ ದರ್ಶನ ಕೊಟ್ಟಂತಹ ಭಗವಂತಗ ನಾವು ಎಲ್ಲ ಚಿರುಣೆ ಇದ್ದೇವೆ. ನಮ್ಮ ಅನಂತ ಜನ್ಮದ ಪುಣ್ಯದಿಂದ ಇಂಥ ಭಗವಂತ ಇವತ್ತು ದರ್ಶನ ಆಯಿತು. ನರ್ಮದೇ ಹರ್, ನರ್ಮದೇ ಹರ್.